ಮನೆ ಎಲ್ಲ ಗಮ್ಗೂಡಾಗತ್ತೈತಿ. ಹಾ 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 ಚಿಕನ್ ಇವತ್ತ ನನ್ನ ಮಗಗ ನನ್ನ ಕೈಯಾರೆ ಅಡಿಗೆ ಮಾಡಿ ತಿನ್ಸಿದ್ನಂದ್ರ ನನ್ನ ಮಗ ನಾ ಹೇಳ್ದಂಗ ಕೇಳ್ತಾನ. ಅವಾಗ ಆ ಹುಚ್ಚಿಗೆ ಚೀತು ಚೀತು ಅಂತಾನೆ. ಇವತ್ತು ಮುಂಜಾನೆ ಬೇದ್ನಲ್ಲ, ಹಂಗ ಇವತ್ತು ಸಂಜೆ ಮುಂದೆ ನೋಡಲಿ ನಮ್ಮನ್ನು ನೋಡಿ ಕಲಿ ಅಂತಾನ. ಯವ್ವ ನನ್ನ ಮಗ ನಾನು ಒಟ್ಟ ಬಿಟ್ಕೊಡಂಗಿಲ್ಲ. ತಾಯಿ ಅಂದ್ರಷ್ಟು ಜೀವ. ನನ್ನ ಮಗಗಂಕರು ನನ್ನ ಕೈಯಾರೆ ಮಾಡಿದ್ದು ಆ ಕೋಳಿ ಸಾರು ಹಾಕಿನಿ ಆತು. ಆದ್ರ ಈ ಹುಚ್ಚಾಡಿ ಹುಚ್ಚಿಗೆ ನಾ ಯಾಕ ಕೋಳಿ ಸಾರು ಹಾಕ್ಬೇಕು? ಏನ್ ಮಾಡ್ಲಿ? ಅಯ್ಯೋ ತೆಲಿಗೇನು ಹೊಳೆವಲ್ದಲ್ಲ. ತಡಿ ಮಾಡ್ತೀನಿ. ನನ್ನ ಬೊಗನ್ಯಾಗ ನನ್ನ ಮಗಗ ಕೋಳಿ ಸಾರನ್ನ ತೆಗೆದಿಟ್ಕೊಂತೀನಿ, ಪೀಸನ್ನು ತೆಗೆದಿಟ್ಕೊಂತೀನಿ. ಇನ್ನೊಂದು ಬೊಗನ್ಯಾಗ ಸಾರು ಹಾಕಿ ತಡಿ ಆ ಪೀಸ್ನ ತಿನ್ನೋದೈತಿ, ಆ ಎಲುಬು ಒಯ್ಯೋದೈತಿ. ಆಕೆಗೆ ಹೆಂಗ ಅದನ್ನು ಹಿಂದೆಗಡೆ ಊಟ ಮಾಡಿಲ್ಲ ನೀ ಅಂತ ಹೇಳ್ತೀನಿ. ಹಿಂದೆಗಡೆ ಊಟ ಮಾಡಕ್ ಹೋಗ್ತಾಳ, ಬರೀ ಎಲುಬು ಸಿಗ್ತಾವ. ಹೆಂಗೈತಿ? ಏನೋ ದೊಡ್ಡದಾಗಿ ತಾನ ಸ್ಯಾನೆ ಕಿನ್ಕೊಂಡ. ಇವತ್ತು ಕೊಡು ಚಮಕಿಗೆ ಹೊಟ್ಟೆ ಉರಿಬೇಕಿ ಇವಳಿಗೆ. ನನ್ನ ನೀನು ಗೆಲ್ಲಲಾರೆ, ಆಹಾ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚೆಲವೇ ಕಿತ್ತಕೆ. ನನ್ನ ಮುಂದೆ ಡವ್ವ ಮಾಡಿ ನೀನು ನೆಲಕ ಮುಕ್ಕಿ ಬೀಳುವೆ. ನನ್ನ ಮಗನ ನೀನು ಯಾವತ್ತು ಕೈಯಾಗ ತಗೊಡಕ್ ಆಗಂಗಿಲ್ಲವೇ? ಹೌದಾ, ನಿನ್ನ ಮಗನ್ನ ನಾನು ಬುಟ್ಟಿ ಹಾಕನಕ್ ಆಗಂಗಿಲ್ಲ. ಪೆದ್ದಿದ್ದಂಗದ ನನ್ನ ಗಂಡ ಬೇಕಂತ ನಿನ್ನ ಅಡಿಗೆ ಮಾಡಕಚ್ಚಿ ನನ್ನ ಪಿಕ್ಚರ್ ಕರ್ಕೊಂಡೋಗಿದ್ ನಮ್ಮದಡಿ. ಚಿಕನ್ ಸಾರು ಮಾಡಕತ್ತಾಳ. ಮಾಡಿತ್ತಿ ಮಾಡು. ಭಯ ನೀರು ತುಳು 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 ಬರಕತ್ತಾವ. ಆದ್ರೆ ಇಷ್ಟು ಖುಷಿಯಿಂದ ಅದ ಅಂದ್ರೆ ಏನೋ ಒಂದು ಐತಿ. ಆದ್ರೂ ನಾವು ಹುಷಾರಿಂದ ಇರ್ಬೇಕು. ಏನೋ ಒಂದು ನಾಟಕ ಐತಿದ್ರಾಗ. ಎತ್ತಿ ಬಂದೆ ತಾರ ತಿಗಡಿ. ಅತ್ತಿ ತಾರ ತಿಗಡಿ ಆಗಿಂದ ಅತ್ತಿ ಸೊಸಿ ಏನಾಕ ಹೇಳೈತಿ, ನಾನು ತಾರ ತಿಗಡಿನ ಹಾಕಿನಿ. ಮನೆಯಿಂದ ಬರ್ಬೇಕಾದ್ರೆ ಒಂದು ಯಾಡ ಸೀರೆ ಮ್ಯಾ ಬಂದಿದ್ಲು. ನನ್ನ ಮಗನ ಪುಸ್ಲಾಯಿಸಿ ಮಿನ್ನ ಚೂಡಿದಾರ ಹಾಕೊಂಡ್ಕತ್ತ. ಏನ್ ತವ್ರ ಮನ್ಯಾಗ ಬರೀ ಚೂಡಿದಾರ ಹಾಕೊಂಡ್ ಅಡ್ಡಾಡಿ ಐತಿ ತಿಕ್ಕಡಿ. ಇಲ್ಲಿ ಬಂದು ದೌಲತ್ ಮಾಡಾಕತ್ತತಿ. ಎತ್ತಿ ಅತ್ತ ಹೊಳಿನ ಗುಣು 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 ಅನ್ನಕತ್ತಿಯಲ್ಲ ಎತ್ತಿ. ಕೆಲವೊಂದಕ್ಕ ಅದು ಎಂತಾದಿರ್ಬೇಕು, ತವ್ರ ಮನ್ಯಾಗ ಏನು ಕಂಡಿರಂಗಿಲ್ಲ. ಆದ್ರೆ ಇಲ್ಲಿ ಬಂದು ಗಂಡ ಮನ್ಯಾಗ ಬಂದು ಗಣಕಾಂತ ಬಿಡಲಿ ಹುಚ್ಚಿ. ಅಯ್ಯೋ ಒಣ ದಿಮಾಕನ ಮಾಡ್ತಾವ್. ಮತ್ ನಮ್ಮ ಮುಂದೆ ತೋರ್ಸಾಕೊಟ್ಟಾವ್. ತವ್ರ ಮನೆಗಿದ್ದ ಬರ್ಬೇಕಾದ್ರೆ ಖಾಲಿ ಕೈಲೇ ಬಂದಿರ್ತಾವ್. ಇಲ್ಲಿ ಒಣ ದಿಮಾಕ ತೋರಿಸ್ತಾವ್. ಹೌದು ಹೌದು ಎತ್ತಿ, ನಾವು ಇನ್ನೂ ಒಂದಿಷ್ಟು ಬಾಂಡಿನಾರ ತಗೊಂಬಂದಿವಿ, ಒಂದಿಷ್ಟು ವರದಕ್ಷಿಣಾರ ಕೊಟ್ಟಿವಿ, 2 ಸೀರೆನಾರ ಉಟ್ಕೊಂಡ್ ಬಂದಿವಿ. ಆದ್ರೆ ಕೆಲವೊಂದಿಷ್ಟು ಮಂದಿ ಇರ್ತಾರಲ್ಲ, ಉಡಾಕ್ ಸೀರೆನೂ ಇರ್ಲಾರ್ದಂಗ ಯಾಡ ಗಂಗಾಳ ಯಾಡ ಚರಿಗಿ ಎರಡ ವಾಟೆ ತಗೊಂಡ್ ಬಂದಿರ್ತಾರ. ನಮ್ಕಿನ್ನ ತಿರ್ಬೋಕ್ ಬಿಡುತ್ತಾವ. ಇಲ್ಲಿ ಬಂದು ಕಂಡಾವು ಒಣ ದಿಮಾಕ್ ಮಾಡ್ತಾವ್ ನಮ್ಮ ಮುಂದೆ. ಈಗ ಲೇ ತಿಕ್ಕಳಿ ಯಾರಿಗಂದಿ? ಎತ್ತಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಯಾಕೆ ಮುಟ್ಕೊಂಡು ನೋಡ್ತಿ? ನಾನು ನಿನಗಂದ್ಯಾನ? ಇಲ್ಲವಾ ಇಲ್ಲ. ಅತ್ತಿಗಂದ್ರ ಅಯ್ಯೋ ನನ್ನ ನಾಲಿಗೆ ಸೇದ್ ಹೋದಿತ್ತವ. ನಾನು ನಿನಗೆ ಅಂದಿಲ್ಲ. ಕೆಲವೊಂದಿಷ್ಟು ಅತ್ತಿಗಳು ಹಂಗ ಬಂದಿರ್ತಾವ. ಸ್ವಸ್ತ್ಯಾರ್ಕಿನ್ನ ಕಡಿಮೆ ತಂದಿರ್ತಾವು. ಆದ್ರ ಹಿಂದೆಗಡೆ ಅತ್ತೆಯನ್ನು ಪಟ್ಟು ಸಿಕ್ಕಿರ್ತೈತಲ್ಲ, ಅವಾಗ ಒಣ ದಿಮಾಕ್ ಮಾಡ್ತಿರ್ತಾವ ಎತ್ತಿ. ಅಂತ ಅತ್ತಿಗಳ್ಗನ್ಯವ ಎತ್ತಿ. ಮಾತು ನನಗೆ ತಿರುಗಿಸಿ ಮಾತಾಡಕತ್ತಿ ಅಲ್ಲಿ ಐತಿ ಐತಿ ನಿನಗ. ನಿಂದ ಐತಡಿ ಮುಂದೆ ಮಾರಿ ಹಬ್ಬ. ಎತ್ತಿ ಊಟಕ್ಕೆ ಅಡಿಗೆನ ನಾನ ಮಾಡೀನಿ. ಇನ್ನು ಊಟಕ್ಕೆ ನಾನ ಕೊಡೋದಾನೆ. ಹೋಗ ಅವನು ಬಟ್ಟೆ ಚೇಂಜ್ ಮಾಡ್ಕೊಂಬರ ಹೋಗ. ಒಟ್ರಿಗೆ ಊಟಕ್ಕೆ ಕೊಡ್ವಾ ಇವ್ವ. ನಿಂತ ಅಡಿಗೆ ಮಾಡಿ ಕಾಲು ಸೇದಾಕತ್ತಾವ. ಹೋಗ ಬಡ ಬಡ ಊಟಕ್ಕೆ ಕೊಡ್ ನಡಿ. ಇವ್ವ ಎತ್ತಿ ನನ್ನ ಕಾಲು ನುಸಕತ್ ಬಿಟ್ಟಾವ. ಒಟ್ಟು ಕೂಡ ಊಟ ಬಿಡಿ ಎತ್ತಿ. ಯವ್ವ 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 ಅತ್ತಿ ಮಾವನ ಮುಂದೆ ಕುಂತ್ಕೊಂಡು ಊಟ ಮಾಡ್ತಿ ಅನ್ಲಿ. ಮೊದ್ಲೇಕ ಮನೆಯವ್ರಿಗೆ ಒಟ್ಟಿಗೆ ಊಟಕ್ಕೆ ಕೊಟ್ಟು ಹಿಂದೆಗಡೆ ನೀ ಊಟ ಮಾಡ್ಬೇಕು. ಅದ ಸಸಿ ಧರ್ಮ. ಇದನ್ನ ಯಾಗ್ರಂತದಾಗ ಬರ್ದಾರಿ ಎತ್ತಿ. ಹಿರಿಯರ್ ಹೇಳಿದ್ದಕ್ಕ ಒಂದ್ ತಟ್ಟಗ ಹ್ಞೂ ಅನ್ಬೇಕು. ಏನು ಎತ್ತ ಅಂತ ಕೇಳೋದಲ್ಲ. ಗಂಡು ಉಂಡ ಮ್ಯಾಗ ಏನ್ ತಿನ್ಬೇಕು, ಅದ ಸತಿ ಧರ್ಮ. ಸತಿ ಧರ್ಮದ ಬಗ್ಗೆ ಅತ್ತೆ ಆದವಳು ಸೊಸೆಗೆ ಪಾಠ ಮಾಡುತ್ತಿರುವಳು ಅಂದ್ರೆ ಬರ್ತಾರಿಲ್ಲ ಅಂತ ಅನ್ಕೊಂಡೆ. ಎಲ್ಲದ್ರಾಗೂ ತಮ್ದು 4 ಅಕ್ಕಿ ಕಾಳು ಇಲ್ಲ ಅಂತ ಬಂದೇ ಬಿಡ್ತಾರ. ಅಲ್ಲ, ಸೊಸಿಗೆ ಪಾಠ ಮಾಡಕತ್ತಿದ್ದಲ್ಲ, ಗಂಡ ಉಂಡ ಮ್ಯಾಗ ಏನ್ ತಿನ್ಬೇಕಂತೇಳಿ. ನೀ ಮಮ್ಮಿ ಇದನ್ನ ಪಾಲಿಸ್ಲೇ ಇಲ್ಲ, ನನಕಿನ್ನ ಮೊದ್ಲ ಅಂತೇಳಿ ಯಗ್ಳಾಗ ಕತ್ತರಿಸಿ ಕುಂದಿರ್ತಿದ್ದೆ. ಮತ್ತೆ ಸೊಸಿಗೆ ಹೇಳಕತ್ತಿಯಲ್ಲ ರೀ. ಸುಮ್ಮನೆ ಹೋರಿ. ಸಸಿಗೇನೋ ಒಂದಿಟ್ಟು ಬುದ್ಧಿವಾದ ಹೇಳ್ತಿರೋ ಮುಂದಾಗ ನೋಡು ಬಂದು ಬಿಡ್ತಾರ. ಹೊರ ಸುಮ್ಮನೆ. ನನ್ ಹೆಂಡತಿ ಏನೂ ಪಾಲಿಸಂಗಿಲ್ಲ, ಅದು ಸೊಸಿ ಮಾತ್ರ ಎಲ್ಲ ಪಾಲಿಸ್ಬೇಕು. ಹೆಂಗೈತ್ರಿ ನೋಡ್ರಿ ಅತ್ತಿ ದೌಲತ್.
ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಅತ್ತೆ ಸೊಸೆ ಜುಗಾಡುವ ಒಂದು ತೊಗೊಂಡ್ಬಿಡ್ತೀವಂತ.